ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಇವತ್ತು ನಾವು ಡ್ರವರ್ ಸಿಸ್ಟಮ್ ಯಾವ ರೀತಿ ಎಲ್ಲ ನಾವು ಯೂಸ್ ಮಾಡ್ತಿದ್ದೇವೆ ಅಂತ ನೋಡ್ಕೊಂಡು ಬರೋಣ. ಹಾಗೆ ಯಾವ ರೀತಿಯಾದಂಥ ಲೇಟೆಸ್ಟ್ ಡ್ರವರ್ ಸಿಸ್ಟಮ್ ಈಗ ಮಾರ್ಕೆಟಲ್ಲಿದೆ ಅದನ್ನು ಸಹ ನಾವು ತಿಳ್ಕೊಂಡು ಬರೋಣ. ನಾವು ಮೊದಲಿಂದ ನಾವೇನು ಮಾಡ್ತೇವೆ, ಡ್ರವರ್ಗೆ ನಾವು ಸ್ಮೂತ್ ಬರಬೇಕಾದ್ರೆ ಮೊದಲು ವುಡನ್ ಡ್ರವರ್ ಇತ್ತು, ಅದರಲ್ಲಿ ವುಡನ್ನೇ ಚಾನಲ್ ಕೊಟ್ಟು ಅದನ್ನು ಎಳಿತಾ ಇದ್ವಿ. ಅದ ನಂತರ ನೆಕ್ಸ್ಟ್ ನಿಮಗೆ ಟೆಲಿಸ್ಕೋಪಿಕ್ ಚಾನಲ್ ಬಂತು, ಅದರಲ್ಲಿ ನಿಮಗೆ ಸಾಫ್ಟ್ ಕ್ಲೋಸ್ ಇರಲಿಲ್ಲ. ಅದು ನಾವು ನಾರ್ಮಲ್ ಆಗಿ ಅದನ್ನು ನಾವು ಎಳಿಬೇಕು, ಮತ್ತೆ ಅದನ್ನು ಯಾವ ರೀತಿ ಪ್ಲೇಸಿಂದ ನಾವು ತರ್ತೇವೆ ಆ ಪ್ಲೇಸಿಗೆ ನಾವು ರಿಟರ್ನ್ ಕೊಂಡೋಗ್ಬೇಕಿತ್ತು. ಮತ್ತೆ ನಮಗೆ ಸಾಫ್ಟ್ ಕ್ಲೋಸ್ ಚಾನಲ್ ಬಂತು, ಅದರಲ್ಲಿ ಏನು ಮಾಡ್ತೇವೆ, ನಾವು ಸಾಫ್ಟ್ ಕ್ಲೋಸ್ ಇದು ಡ್ರವರ್ ಎಳಿತೇವೆ, ನಂತರ ಜಸ್ಟ್ ಪುಷ್ ಮಾಡಿಬಿಟ್ರೆ ಅದನ್ನು ತನ್ನಷ್ಟಕ್ಕೆ ಅದು ಹೇಳ್ಕೊಡ್ತದೆ. ನಂತರ ಕ್ವಾಡ್ರಾ ಚಾನಲ್ ಬಂತು, ಅದು ಡ್ರವರ್ದ ಅಡಿಯಲ್ಲಿ ಇಡುವಂಥ ಚಾನಲ್ ಸಿಸ್ಟಮ್. ನಂತರ ನಿಮಗೆ ಟ್ಯಾಂಡಮ್ ಬಾಕ್ಸ್ ಬಂತು. ಈಗ ಲೇಟೆಸ್ಟ್ ಆಗಿ ನಮಗೆ ಟಿಪ್ಮ್ಯಾಟಿಕ್ ಡ್ರವರ್ ಸಿಸ್ಟಮ್ ಬಂದಿದೆ. ಈ ಟಿಪ್ಮ್ಯಾಟಿಕ್ ಡ್ರವರ್ ಸಿಸ್ಟಮ್ ಬಂದ ನಂತರ ನಾವು ನಿಮಗೆ ಡ್ರವರಲ್ಲಿ ಎಳಿಬೇಕಾದ್ರೆ ನಿಮಗೆ ಹ್ಯಾಂಡಲ್ ಕೊಡುವಂಥ ಅಗತ್ಯ ಇರೋದಿಲ್ಲ. ಮತ್ತೆ ನಿಮಗೆ ಕಂಪ್ಲೀಟ್ ನಿಮಗೆ ಅಲ್ಲಿ ಫರ್ನಿಚರ್ ತುಂಬ ನೀಟ್ ಫಿನಿಶ್ ಆಗಿ ಕಾಣ್ತದೆ. ಈ ರೀತಿ ಹೊಸ ಇವತ್ತು ಟಿಪ್ಮ್ಯಾಟಿಕ್ ನಾವು ಡ್ರವರ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ ನೋಡುವ. ಇಲ್ಲಿ ಪ್ರೆಸ್ ಮಾಡಬೇಕು, ಪ್ರೆಸ್ ಮಾಡಿದಾಗ ಓಪನ್ ಆಗ್ತದೆ. ನಂತರ ಅದೇ ರೀತಿ ನಾವು ಪ್ರೆಸ್ ಮಾಡಿ ಮತ್ತೆ ಪುನಃ ಹಾಗೆ ಬಿಟ್ಬಿಡಬೇಕು. ಸೊ ಈ ರೀತಿ ನಮಗೆ ಟಿಪ್ಮ್ಯಾಟಿಕ್ ಡ್ರವರ್ ಸಿಸ್ಟಮ್ ಈ ರೀತಿ ಹೆಲ್ಪ್ ಆಗ್ತದೆ. ಈ ರೀತಿ ಅನೇಕ ಹೊಸ ವಿಷಯಗಳನ್ನು ನಾವು ಈ ನಮ್ಮ ಹಾರ್ಡ್ವೇರ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿ ನಾವು ಹಾರ್ಡ್ವೇರ್ಸ್ ಅನ್ನು ಯೂಸ್ ಮಾಡ್ತೇವೆ, ಯಾವ ರೀತಿ ಇಂಟೀರಿಯರ್ ಮತ್ತು ಮಾಡ್ಯುಲರ್ ಕಿಚನಲ್ಲಿ ಯಾವ ಯಾವ ರೀತಿಯ ಹೊಸ ಹಾರ್ಡ್ವೇರ್ಸ್ ಎಲ್ಲ ಬರ್ತಾ ಇದೆ, ಅದರ ಬಗ್ಗೆ ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.